ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ಘಟನೆಯನ್ನ ನೆನಪು ಮಾಡಿಕೊಂಡು ಬಿಕ್ಕಿ ಹತ್ತಿದ್ದಾರೆ. ವಿಜಯೇಂದ್ರ ಅವರು ಇದನ್ನ ಟೀಕಿಸಿದ್ದಾರೆ, ನಿಮ್ಮ ಕಣ್ಣೀರು ಏನು ಬೇಕಿರಲಿಲ್ಲ ಅಂತ. ಇನ್ನು ನಾನು ತರಾತುರಿಯಲ್ಲಿ ಇದು ಮಾಡಬಾರ್ದಿತ್ತು, ಒಂದಿನ ಲೇಟಾಗಿ ಮಾಡಬಹುದಿತ್ತು ಅಂತ ಸಿಎಂ ತಪ್ಪನ್ನ ಒಪ್ಕೊಂಡಿದ್ದಾರೆ. ಇದೇ ರೀತಿ ಪ್ರಿಯಾಂಕ್ ಖರ್ಗೆ ಕೂಡ. ನನಗೆ ಐ ಆಮ್ ವರಿಡ್ ಅಬೌಟ್ ಆ ಪಾಪ ಮಕ್ಕಳು, ಆ ಚಿಕ್ಕ ಮಕ್ಕಳು ಭಾಳ ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು. ಏನು 10 ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ. ಅದನ್ನು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅವ್ರ ಕಾಲದಲ್ಲಿ ಏನೇನಾಯಿತು, ರಾಜ್ಕುಮಾರ್ ಆದಾಗ ಏನಾಯಿತು, ಇಲ್ಲೇ ಎದುರುಗಡೆ ಮನೇಲಿ ನಾನಿದ್ದೆ ಅವತ್ತು. ಆಗ ನಾನು ಡೆಲ್ಲಿಲಿ ಇದ್ದೆ ಅವತ್ತು. ಏನೇನಾಯಿತು ಆಯ್ತಪ್ಪ, ಕುಮಾರಸ್ವಾಮಿ ಹೇಳ್ದಂಗೆ ಅದನ್ನ ನಾನು ಉತ್ತರ ಆಮೇಲೆ ಕೊಡ್ತೀನಿ. ಡಿ.ಕೆ. ಶಿವಕುಮಾರ್, instead of bringing tears today before the media, he should have thought yesterday when more than 11. Yes, there has been a mistake. We have agreed to it. We have taken responsibility. ಈಗ ಒಪ್ಕೊಂಡ್ಮೇಲೆ ಅವ್ರಗಳ ತಲೆದಂಡ ಬೇಡ. ಡಿ.ಕೆ. ಶಿವಕುಮಾರ್ ಕಣ್ಣೀರು ನೀವು ನಾಟಕ ಅಂತೇನು ಅನ್ಕೋಬೇಕಾಗಿಲ್ಲ. ಆ ಕಣ್ಣೀರಿಗೆ ರಾಜಕೀಯವಾಗಿ ಎಲ್ಲ ಕಡೆಯಿಂದನೂ ಕಾಮೆಂಟ್ರಿ ಬಂದೇ ಬರುತ್ತೆ. ಈಗ ವಿಜಯೇಂದ್ರ ಕಣ್ಣೀರಿನ ಬಗ್ಗೆ ಮಾತಾಡ್ತಿದ್ದಾರೆ. ಯಡಿಯೂರಪ್ಪನವ್ರ ಹಿಂದೆ ಕಣ್ಣೀರು ಹಾಕಿದ್ರು, ಯಾಕೆ ಹಾಕಿದ್ರು ಕೇಳಲ್ಲ. ಕುಮಾರಸ್ವಾಮಿ ಒಂದು 10 ಸರಿ ಕಣ್ಣೀರು ಹಾಕಿರ್ತಾರೆ, ಯಾಕೆ? ನನಗೆ ನಂಗೆ ಅನ್ಸಲ್ಲ. ನನಗೆ ಆ್ಯಕ್ಚುಲಿ ನನಗೆ ಬೆಳಗ್ಗೆ ನೋಡಿದಾಗಲೂ ಭಾಳ ಜನ ಅಂತ ಇದ್ರು, ನನಗೆ ಯಾರೋ ಫೋನ್ ಮಾಡೋದು 2 ಜನ, ಅದೇ ಡ್ರಾಮಾ ಅದು ಅಂತ. ನನಗೆ ನಂಗೆ ಅನಿಸ್ತಿಲ್ಲ ಅಂದೆ. ಯಾಕಂದರೆ ಇದು ಮಕ್ಕಳದ್ದು. ನನಗೇ ಅನ್ನಿಸ್ತು ರಾತ್ರಿ ವಾಸ್ ಎ ವೆರಿ ಡಿಸ್ಟರ್ಬ್ಡ್ ನೈಟ್. ತುಂಬ ಡಿಸ್ಟರ್ಬ್ ಆಗೋಗಿತ್ತು ರಾತ್ರಿ. ಏನಪ್ಪ ಈ ಮಕ್ಕಳುಗಳು, ನನಗೇನು ಅನ್ನಿಸ್ತಿದೆ ಈಗಲೂ ಅಂತಂದರೆ, ಆ 15, 18 to 35 ಮಕ್ಕಳನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಂಪ್ಲೀಟ್ಲಿ ಫೇಲ್ ಆಗಿಬಿಟ್ಟಿದ್ದೀವಿ ಅನ್ನಿಸ್ತಿದೆ. ನಮ್ಗೆ ಅಂಡರ್ಸ್ಟ್ಯಾಂಡೇ ಆಗ್ತಾ ಇಲ್ಲ ಈ ಜನ್ರೇಷನ್ನು. ಹಂಗೆ ಅನ್ನಿಸ್ತಿದೆ ನನಗೆ. ಒಂಥರ ಇಟ್ ವಾಸ್ ನಾಟ್ ಎ ಗುಡ್ ನೈಟ್. ರಾತ್ರಿ ಒಳ್ಳೆ ಇದಲ್ಲ, ಅದೊಂಥರ ವೆರಿ ಡಿಸ್ಟರ್ಬ್ಡ್ ಒಂಥರ. ಹಾಗಾಗಿ ಇರ್ಬೋದು, ಅವ್ರಿಗೂ ಮಕ್ಕಳಲ್ವಾ, ಅವ್ರಿಗೂ ಅನಿಸಿರುತ್ತೆ. ಅವ್ರ ಮನೆಗೆ ಬಂದಾಗ ಅವ್ರ ಮಕ್ಕಳು ಕಾಣಲ್ವಾ? ಹೇಳಿದ್ದಾರೆ, ನನ್ನ ಮಕ್ಕಳನ್ನೇ ನೋಡಿದ ಹಾಗೆ. ಎಸ್. ಭೀಕರ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ನಿನ್ನೆಯೇ 10 ಲಕ್ಷ ಪರಿಹಾರವನ್ನು ಘೋಷಿಸಿತು. ಇದೇ ವಿಷಯವಾಗಿ ಕೆಲವೊಂದಷ್ಟು ಟೀಕೆ ಟಿಪ್ಪಣಿಗಳು ಕೂಡ ವ್ಯಕ್ತವಾದವು. ಯಾರೇನು ಹೇಳಿದ್ರು ನೋಡಿ. ತೆವಲಿಗಾಗಿ ಮಾಡ್ತಕ್ಕಂಥ ಕಾರ್ಯದಲ್ಲಿ 11 ಜನರು ಅಸುನೀಗಿದ್ದಾರೆ. ಆಮೇಲೆ ಯಾರೇ ಸತ್ರು 10 ಲಕ್ಷ ರೂಪಾಯಿ ಬೀಸಾಕ್ಬಿಟ್ಟು ನಮಗೇನ್ ಸಂಬಂಧ ಇಲ್ಲ. ಅದೇ ರೌಡಿ ಶೀಟರ್ಗಳು, ದೇಶದ್ರೋಹಿಗಳು ತಂದ್ರೆ 25 ಲಕ್ಷ. ಕೇರಳಗೂ ನಮಗೆ ಸಂಬಂಧ ಇಲ್ಲ. ನಮ್ಮ ಆನೆ ಹೋಗಿ ಅವ್ನು ತುಳಿದ್ಬಿಟ್ಟು ವಾಪಸ್ ಬಂದ್ಬಿಡ್ತಂತೆ, ಅದಕ್ಕೊಂದು 25 ಲಕ್ಷ ಅಂತೆ. ಇವ್ರಿಗಾದ್ರೆ 10 ಲಕ್ಷ ಅಂತ. ನೇರವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೇ ಇದಕ್ಕೆ ನೇರ ಹೊಣೆ. ಇವತ್ತು ಅಲ್ಲಿ ತುಳಿತಕ್ಕೆ ಸಾವನ್ನೀಡಾಗಿರ್ತಕ್ಕಂಥ ಮಕ್ಕಳಿಗೆ ಅಲ್ಲಿ ಯಾರು ಹೊಣೆ ಇದಕ್ಕೆ? ಸುಮಾರು ಎಲ್ಲರೂ ಕೂಡ 32 ವರ್ಷದ ಕೆಳಪಟ್ಟಂಥವ್ರು. ಬರೀ 10 ಲಕ್ಷ ಘೋಷಣೆ ಮಾಡಿಬಿಟ್ಟು ಮುಖ್ಯಮಂತ್ರಿಗಳು ಕೈ ತೊಳ್ಕೊಂಡು ಕೂತ್ಕೊಳ್ಳೋದಲ್ಲ. ಇವತ್ತು ಆ ಕುಟುಂಬ ಹೆಂಗೆ ನಿರ್ವಹಣೆ ಆಗಬೇಕು, ಅಲ್ಲಿ ಅವ್ರಿಗೇನಾದರೂ ಕೂಡ ಲಾಜಿಕಲಿ ಕೇರಳ ಕೇಸು ಮತ್ತು ಮಂಗಳೂರು ಕೇಸೆಲ್ಲ ಸರಿ ಇರ್ಬೋದು. ಬಟ್ ಈ ಪ್ರಕರಣದಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಹೆಚ್ಚಿನ ಬಂದೋಬಸ್ತಿನ ಜೀವನದಲ್ಲಿ ಮಾಡಿಕೊಡಿ. ಯಾರ್ದಾದ್ರೂ ಕುಟುಂಬದಲ್ಲಿ ಬ್ರೆಡ್ ಅರ್ನರ್ ಆಗಿದ್ರೆ, ಅವ್ರ ಮೇಲೆ ಡಿಪೆಂಡ್ ಆಗಿದ್ರೆ, ಇನ್ಯಾವುದಾದ್ರು ಕುಟುಂಬದಲ್ಲಿ ಆ ಮಕ್ಕಳನ್ನ ಕಷ್ಟಪಟ್ಟು ತೀರ ಬಡತನದಲ್ಲಿ ಸಾಕ್ತಾ ಇದ್ದಿದ್ದಾರೆ, ಯಾವುದಿದೆ ಪ್ರಕರಣ ನೋಡಿ, ಪ್ರಕರಣಕ್ಕೆ ಅನುಗುಣವಾಗಿ ಆ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಸರ್ಕಾರಗಳು. ಜನರಲಿ ಅಲ್ಲ ಎಲ್ಲ. ಯಾಕಂದರೆ ಈ ಫಾಜಿಲ್ ಜನ ಕೆಲವರೆಲ್ಲ ಆರೋಪ ಮಾಡ್ತಾರೆ, ಅವ್ರಿಗೆ 25 ಲಕ್ಷ ಕೊಟ್ಟರಲ್ಲ ಸರ್ಕಾರ, ಅವ್ನು ಅದರಲ್ಲೇ ಸುಪಾರಿ ಕೊಟ್ಟಿದ್ದು ಅಂತೆಲ್ಲ ಆರೋಪ ಎಲ್ಲ ಮಾಡ್ತಾರೆ. ಹಾಗಾಗಿ ಡೂ ಇಟ್ ಇನ್ ಎ ಮ್ಯಾನರ್ ವೇರ್ ಒಂದು ಕಂಪ್ಯಾಷನೇಟಾಗಿ ಒಬ್ಬ ಮಂತ್ರಿ ಯಾರು ಇದನ್ನು ತೊಗೊಂಡು ಒಂದು 11 ಕೇಸ್ನು ಸ್ಟಡಿ ಮಾಡಿ ಯಾರು ಯಾವ ಅವಶ್ಯಕತೆಗಳಿವೆ ಅದನ್ನು ಮಾಡಿಕೊಡ್ಬೇಕು. ಈಗ ಯಾರೋ ಒಬ್ಬರು ಅಲ್ಲಿ ಹೇಳ್ತಾ ಇದ್ರು, ಮಗು ತಂದೆ 100 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದೀನಿ, ಯಾರು ಸುಖಕ್ಕಿದು, ಹಗಲು ರಾತ್ರಿ ದುಡ್ದೆ ಕಷ್ಟಪಟ್ಟೆ, ಯಾರಿಗೇನು ಮಾಡ್ಬೇಕು, ನಾನು ಇಟ್ಕೊಂಡು ಉಪ್ಪಿನಕಾಯಿ ಹಾಕೊಂಡು ನೆಕ್ಕಕ್ಕೀಗ ಅದನ್ನು ಅಂತ ಪಾಪ ಅವ್ರು ಹೇಳ್ಕೊತಿದ್ರು. ಮೇ ಬಿ ಇಟ್ ಡಸ್ ನಾಟ್ ರಿಕ್ವೈರ್ ಮನಿ. ಇಟ್ಸ್ ಅವ್ರಿಗೆ ಬೇಕಾಗಿರೋದು ನ್ಯಾಯ. ಅಥವಾ ನನ್ನ ಮಗನ ಮೂರ್ಖತನಕ್ಕೆ ಅವ್ನು ಸಾಯ್ಲಿಲ್ಲ, ಯಾರದ್ದೋ ಇದಕ್ಕಾಯ್ತು ಅನ್ನೋದಾದ್ರು ಏನೋ ಒಂದು ಆಗಬೇಕು ಅವ್ರಿಗೆ. ಅವ್ರ ದುಡ್ಡು ಅಲ್ಲ. ಆದ್ರೆ ಇನ್ಯಾವುದೋ ಮಗು ನೋಡ್ತಾ ಇದ್ದೆ, ತಾಯಿ ತಂದೆ ಗಾರೆ ಕೆಲಸ ಮಾಡ್ತಾ ಇದ್ದಾರೆ, ಮಗುನ ಓದಿಸ್ತಿದ್ರು ಪಾಪ. ಮೇ ಬಿ ದೇ ರಿಕ್ವೈರ್ ಇಟ್ ಹೆವಿಲಿ. ಅವ್ರಿಗೆ ಮಾಡಿ. ಎಲ್ಲಿ ನೀಡಿದೆ ಅಲ್ಲಿ ನೋಡಿ. ಎಸ್.